ಹಲೋ, ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಾ ಇಲ್ವಾ? ನಡ್ಕೊಂಡು ಹೋಗ್ತಾ ಇದೀನಿ. ಡೋಂಟ್ ಬಿ ಸ್ಮಾರ್ಟ್. ಎಲ್ಲಿ ಎಡ್ಕೊಂಡು ಹೋಗ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತು ನನ್ಗೆ. ಇಲ್ಲೇ ನಡ್ಕೊಂಡು ಹೋಗ್ತಿದೀನಿ. ಬೃಂದಾ, ಡೋಂಟ್ ಶೋ ಯೋರ್ ಆಟಿಟ್ಯೂಡ್. ಇಲ್ಲಿ ನಾನು ಮತ್ತೆ ಪ್ರದ್ಯುಮ್ನ ಸಂಜೆ ನೆಡ್ಕೊಂಡ್ ಬರ್ತೀವಿ. ಅವಾಗ ಎಲ್ರು ನಮ್ನೆ ನೋಡ್ತಾ ಇರ್ತಾರೆ. ವಾ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡಕ್ಕೆ, ವಂಡರ್ಫುಲ್ ಜೋಡಿ ಅಂತೆಲ್ಲ ಮಾತಾಡ್ತಾರೆ. ಡೋಂಟ್ ಸ್ಪಾಯ್ಲ್, ಓಕೆ? ಅಂಡ್ ಒನ್ ಮೋರ್ ಥಿಂಗ್, ನೀ ಹತ್ರ ಬೇರೆ ಬಟ್ಟೆ ಇದೆ ಅಲ್ವಾ? ಈ ಕರಿ ಬಟ್ಟೆಲ್ಲ ಹಾಕೊಂಡ್ ಬರ್ಬೇಡ ಪಾರ್ಟಿಗೆ. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಬಾ. ದಿಸ್ ಇಸ್ ಮೈ ಎಂಗೇಜ್ಮೆಂಟ್ ಪಾರ್ಟಿ, ಓಕೆ? ಆ ಹೂ ತುಳಿಬೇಡ, ಮೊದ್ಲ ಕಡೆ ಹೋಗು. ಗುಡ್ ಗರ್ಲ್. ಕಾಲ್ ಹಿಡ್ಬಾರ್ದ ನಾನು ಹೂ ಮೇಲೆ? ನೀನ್ ನಡ್ಕೊಂಡ್ ಬರ್ಬೇಕಾ ಇದ್ರ ಮೇಲೆ? ಮಾಡ್ತೀನಿರು. ಅರೆ, ಯಾರು ಇಷ್ಟು ಸುಂದರವಾದ ಪುಷ್ಪಾಲಂಕಾರವನ್ನು ಹಾಳು ಮಾಡಿರುವುದು? ಈಗ ನೋಡಲು ಸುಂದರವಾಗಿದೆ. ಪ್ರದ್ಯುಮ್ನ, ನೋಡು, ಈ ಕುಂಟಿನ್ ಯಾರ್ ಮದ್ವೆ ಆಗ್ತಾರೆ ಹೇಳು? ಹಾಗನ್ಬೇಡ ಅಕ್ಕ. ನಿನಗೇನಕ್ಕ ಕಡಿಮೆ ಆಗಿದೆ? ಚೆನ್ನಾಗಿದೆ ಕಣು. ಅಕ್ಕ ಕುಂಟಿ, ತಮ್ಮ ಕುರುಡ. ನನ್ ಫ್ರೆಂಡ್ ಒಬ್ಳು ಮಾಧವಿ ಅಂತ ಇದ್ದಾಳೆ. ನೋಡಕ್ ತುಂಬಾ ಸುಂದರವಾಗಿದ್ದಾಳೆ, ತುಂಬಾ ಓದ್ಕೊಂಡಿದ್ದಾಳೆ. ಅವಳನ್ನ ನೋಡೋಕೆ ಅಂತ ಗಣ್ಣೂರ್ ಬಂದಿದ್ರಂತೆ. ಹುಡುಗಿ ಬೇಡ, ಹ್ಯಾಂಡಿಕ್ಯಾಪ್ ಅಂತ ಹೊರಟು ಹೋದ್ರಂತೆ. ಕಾರಣ ಏನು ಗೊತ್ತಾ? ಅವಳ ಎಡಗಾಲ್ನಲ್ಲಿ 6 ಬೆರಳಿದೆ ಅಂತ. ಅವಳನ್ನ ಹ್ಯಾಂಡಿಕ್ಯಾಪು ಬೇಡ ಅಂತ ಹೋದ್ರಂತೆ. ಇನ್ನು ನಾನು, ನನ್ 2 ಕಾಲ್ಗಳು ಇಲ್ಲ. ಯಾರು ಮದ್ವೆ ಆಗ್ತಾರೆ ನನ್ನ? ಮದ್ವೆ ಆದ್ರೂ ಇಡೀ ಜೀವನ ನನ್ ಸೇವೆ ಮಾಡ್ಬೇಕು. ಬೇಡ ಪ್ರದ್ಯುಮ್ನ. ಈ ಆಕ್ಸಿಡೆಂಟ್ ನಿನ್ ಜೀವನನೇ ತಿಂದಾಕ್ಬಿಡ್ತಲ್ವಕ್ಕ. 3 ವರ್ಷದಿಂದ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದೆ. ಈಗ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅಕ್ಕ? ಬಿಡ್ತು ಪ್ರದ್ಯುಮ್ನ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ?
ಎಷ್ಟು ಸಲ ಹೇಳಿದ್ರು ಸತ್ಯ ಬದಲಾಗಲ್ಲ ಅಲ್ವಾ ಅಕ್ಕ? ಅಕ್ಕ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಕ್ಕ. ನಿನ್ ಕಣ್ಣಲ್ಲಿ ನೋವು ನೋಡಿದ್ರೆ ನನಗೆ ತುಂಬಾ ಕೊರಿಯುತ್ತೆ ಕಣೆ. ನೀನು ಎಲ್ಲೋ ತರ ಮದ್ವೆ ಆಗ್ಬೇಕು, ನಿನ್ ಮದ್ವೆಲಿ ನಾನು ಓಡಾಡ್ಬೇಕು ಅಕ್ಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ ಪ್ರೀತಿ ಮಾಡೋ ನಿನಗೆ ಸಿಗ್ಬೇಕು. ಇಷ್ಟಾದ್ರೆ ನನಗೆ ನೆಮ್ಮದಿ. ತುಂಬಾ ಕನ್ಸುಗಳು ಕಟ್ಕೋಬೇಡ ಪ್ರದ್ಯುಮ್ನ, ಅದ್ಯಾವ್ದು ನನ್ಸಾಗಲ್ಲ. ಹಾಗನ್ಬೇಡ ಅಕ್ಕ. ಸರಿ ಆಯ್ತು, ಮದ್ವೆ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಸುಮ್ಮನೆ ಒಂದ್ಸಲ ಮೀಟ್ ಮಾಡು. ರವಿ ತುಂಬಾ ಒಳ್ಳೆ ಹುಡುಗ, ಈಸ್ ವೆರಿ ಸೆನ್ಸಿಬಲ್. ಮಾತಾಡು, ಇಷ್ಟ ಆದ್ರೆ ಓಕೆ. ನಾನೇನ್ ಬಲವಂತ ಮಾಡಕ್ ಹೋಗಲ್ಲ. ನನ್ಗೋಸ್ಕರ ಮೀಟ್ ಮಾಡು ಪ್ಲೀಸ್. ಸರಿ ಆಯ್ತು, ನಿನ್ಗೋಸ್ಕರ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಎಂಗೇಜ್ಮೆಂಟ್ ಹೇಗ್ ನಿಲ್ಸೋದು? ಸರ್ಚ್ ಮಾಡೋಣ. ಹೌ ಟು ಸ್ಟಾಪ್ ಆನ್ ಎಂಗೇಜ್ಮೆಂಟ್. ಏನ್ ಬಂತು? ಏನು ಯೂಸ್ ಆಗೋ ತರ ಬಂದಿಲ್ಲ. ನಿನ್ ಜೋಕ್ಸ್ ತರ ಅಲ್ವಾ? ಏನೋ ಹಳ್ಳಿ ಸೌಂಡ್ ಮಾಡೋ ತರ ಇದೆ ಅಲ್ಲ. ನನ್ಗೂ ಹಾಗೆ ಅನ್ಸ್ತು. ಹಲ್ಲಿ ಅಲ್ಲ ನಾನು. ನೀನಾ? ನಾನೇನೋ ಹಲ್ಲಿ ಅನ್ಕೊಂಡೆ. ನಾನಲ್ಲ ಹಲ್ಲಿ, ನೀನ್ ಹಲ್ಲಿ. ಹಲ್ಲಿ ತಂಗಿ ಹಲ್ಲಿನೇ ಅಲ್ವೇನೆ? ಆಯ್ತು, ಸಿಟ್ ಮಾಡ್ಕೋಬೇಡ. ಏನ್ ವಿಷಯ ಹೇಳು. ಹೇಳಲ್ಲ. ಬೇಡ ಬಿಡು. ಇಲ್ಲ ಇಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಶೋಕಿ ಶೋಣ ಸಂಜೆ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಫ್ಲವರ್ ಪಾತ್ ರೆಡಿ ಮಾಡಿದಾಳೆ, ನೋಡ್ದೆ. ಹಾಗೆ ಆ ಫ್ಲವರ್ ಪಾತ್ನೆಲ್ಲ ಚಿಂದಿ ಮಾಡ್ಬೇಕಂತಾನು ಅನ್ಕೊಂಡೆ. ನೀನ್ ಅನ್ಕೊಂಡೆ, ಆದ್ರೆ ನಾನು ಆ ಕೆಲ್ಸನೇ ಮಾಡ್ಬಿಟ್ ಬಂದೆ. ನೀನ್ ಹೋಗಿ ಆ ಫ್ಲವರ್ ಪಾತ್ ಎಲ್ಲ ಹಾಳು ಮಾಡ್ಬಿಟ್ಯಾ? ಬೊಗಳೆ, ಬರೀ ಬೊಗಳೆ. ಆ ಕರಿಬೇಡ ನನ್ನ, ಬಾ ಬೇಕಾದ್ರೆ ತೋರಿಸ್ತೀನಿ. ಎಷ್ಟ್ ಚೆನ್ನಾಗಿ ಹಾಳು ಮಾಡಿದೀಯ. ಪಾಪ ತುಂಬಾ ಕಷ್ಟಪಟ್ಟಿದ್ದಾಳೆ. ಮತ್ತೆ ನಮ್ ಬೊಗ್ಳೆ ಬೃಂದ ಅವರು ಯಾವತ್ತಾದ್ರೂ ಸುಳ್ಳು ಹೇಳಿದಾರ? ಹೇಳು. ನಾನ್ ಸುಳ್ಳು ಹೇಳ್ತಾ ಇಲ್ಲ, ಇದೇ ಕೈಯಲ್ಲಿ ಎಲ್ಲ ಹಾಳ್ ಮಾಡ್ ಬಂದಿದ್ದೀನಿ. ಮತ್ ಹೇಗೆ ಸರಿ ಹೋಯ್ತು ಬೊಗ್ಳೆ ಬೃಂದ? ಇವಾಗೇನು ನಾನು ಇದನ್ನ ಹಾಳ್ ಮಾಡ್ಬೇಕು ತಾನೆ? ಅಪ್ಪ ಅಮ್ಮ ಬರ್ತಿದಾರೆ, ನೋಡಿದ್ರೆ ಬಯಸ್ಕೋಬೇಕು. ಬಾ. ನಾನ್ ನಿಜವಾಗ್ಲೂ ಹಾಳ್ ಮಾಡಿದ್ದೆ ಕಣೆ. ಸರಿ ನಡಿ ಇವಾಗ. ಹೇಗ್ ಕಾಣಿಸ್ತಾ ಇದೀನಿ ಮಮ್ಮ? ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದೀನಿ ಅಲ್ವಾ? ದೇವತೆ ತರ ಕಾಣಿಸ್ತಿದ್ಯಾ. ನಿನಗ್ ನನ್ ದೃಷ್ಟಿನೇ ಬೀಳುತ್ತೋ ಏನೋ. ಮಮ್ಮ, ಮಕ್ಳಿಗೆ ಅಮ್ಮನ ದೃಷ್ಟಿ ಯಾವತ್ತೂ ಬೀಳಲ್ಲ. ನಾನು ಎಷ್ಟು ಪುಣ್ಯ ಮಾಡಿದ್ನು ಅನ್ನು ನಿನ್ನನ್ ಮಗಳಾಗ್ ಪಡೆಯಕ್ಕೆ. ಆ ದೇವ್ರು ನನ್ ಜೀವನ ಇಡೀ ಕಷ್ಟ ಕೊಟ್ಟ, ಆದ್ರೆ ನಿನ್ನನ್ ಕೊಟ್ಟು ಉಪಕಾರ ಮಾಡ್ದ ನೋಡು. ಮಮ್ಮ, ಯೋಚನೆ ಮಾಡ್ಬೇಡ. ಇನ್ಮೇಲೆ ನಿನ್ಗೆ ಯಾವ ಕಷ್ಟನೂ ಇರಲ್ಲ. ನಿನ್ ಮಗಳು ನಿನ್ನ ಅರಸು ಮನೆ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಯು ವಿಲ್ ರೂಲ್ ದಿಸ್ ಹೌಸ್. ಆ ಮುತ್ಕಿ ಇದ್ದಾಳಲ್ಲ ಮಾಯಿ, ಅವಳು ನಿನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಯುಕ್ತಿನೇ ಅಲ್ಲ. ಅಷ್ಟ್ ಸಾಕು ಮಗಳೇ, ನೆಮ್ಮದಿ ಸಿಗತ್ ನನಗೆ. ಪ್ರದ್ಯುಮ್ನ, ರಾಜ್ಕುಮಾರ ತರ ಕಾಣಿಸ್ತಿದ್ಯಾ. ನಮ್ಮಮ್ಮ ಮಹಾರಾಣಿ ಅಂದ್ಮೇಲೆ ನಾನ್ ರಾಜ್ಕುಮಾರ್ ಆಗದೆ ಇರ್ತೀನಾ?
ನನ್ನ ಸ್ವೀಟ್ ಅಮ್ಮ ಅಂಡ್ ಕ್ಯೂಟ್ ಆಲ್ಸೋ ಕರೆಕ್ಟ್ ಅಲ್ವಾ ಏನು ನಿನ್ ಹುಡುಗಾಟ? ಅಯ್ಯೋ ಒಪ್ಕೋ ನೀನ್ ಕ್ಯೂಟ್ ಅಂತ ಒಪ್ಕೋತೀಯೋ ಇಲ್ವೋ ಆಯ್ತು, ನಾನು ಕ್ಯೂಟೆ. ವೆರಿ ಗುಡ್ ನಮ್ಮನ್ ಗೋಳಿಕೊಂಡಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ ಪ್ರದ್ಯುಮ್ನ, 100 ಕಾಲ ಚೆನ್ನಾಗಿರೋ. ಎಲ್ಲ ಒಳ್ಳೇದೇ ಆಗೋದು ಮಾ, ಯೋಚನೆ ಮಾಡಬೇಡ. ಈ ಮನೆ ಮತ್ತೆ ಒಂದಾಗತ್ತೆ. ಮಾಯಿ ಮತ್ತೆ ಈಶ್ವರಿ ಅತ್ತೆ ಜಗಳ ಮರೆತು ಖುಷಿಯಾಗಿ ಮನೇಲಿರ್ತಾರೆ. ನೋಡ್ತಾ ಇರು. ಬಂದಿರೋನ್ನ ಮಾತಾಡ್ಸೋಣಮ್ಮ, ಇಲ್ಲಾಂದ್ರೆ ನಮ್ಗೆ ಈ ಪಾರ್ಟಿ ಇಷ್ಟ ಇಲ್ಲ ಅನ್ಕೋತಾರೆ. ಅನ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ನಿಂತಿರೋದಿಂದ್ರ. ನಾನ್ ಬದುಕಿರೋ ತನಕ ಈಶ್ವರಿನ ಹತ್ರ ಬಿಟ್ಕೊಳ್ಳೋ ಮಾತೇ ಇಲ್ಲ. ಅದು ಬಂದಿರೋ ಎಲ್ರಿಗೂ ಗೊತ್ತಾಗ್ಲಿ. ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನಮ್ಮ ಅತ್ತಿಗೆ ತುಂಬಾ ಕಷ್ಟಪಡ್ತಾರೆ. ನಾ ಹೇಳ್ದೆ ನಮ್ಮ ಮನೆಯವಳಲ್ವಾ, ಈ ಪಾರ್ಟಿ ಎಲ್ಲ ಯಾಕೆ ಅಂತ. ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ನಮ್ ಕರ್ತವ್ಯ ಅಲ್ವಾ, ನಾವ್ ಮಾಡ್ಲೇಬೇಕು. ಇದವ್ರ ದೊಡ್ಡ ಗುಣ. ಬನ್ನಿ ಅದಕ್ಕೆ ಮಕ್ಳನ್ನ ಕರ್ಕೊಂಬರೋಣ. ನೀವೆಲ್ಲ ಕೂತ್ಕೊಳ್ಳಿ, ಎಂಜಾಯ್ ದ ಪಾರ್ಟಿ.